ಬೆಂಗಳೂರಲ್ಲಿ ಗೋಡೆ ಕೊರೆದು ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಮಾಡಲಾಗಿದೆ. ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದಲ್ಲಿ ಘಟನೆ ನಡೆದಿದ್ದು, ಪವನ್ ಜ್ಯುವೆಲರಿಯಲ್ಲಿ ಕಳ್ಳತನ ನಡೆದಿದೆ. 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಕಳವು ಮಾಡಲಾಗಿದೆ. ಲಾಕರಲ್ಲಿದ್ದ ಚಿನ್ನವನ್ನ ನಿನ್ನೆ ರಾತ್ರಿ ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ. ಆದರೆ ಪಕ್ಕದ ಮನೆಯವರೇ ಕಳ್ಳತನ ಮಾಡಿರಬಹುದು ಅನ್ನೋ ಶಂಕೆಯನ್ನ ಅಂಗಡಿ ಮಾಲೀಕ ವಿನೋದ್ ವ್ಯಕ್ತಪಡಿಸಿದ್ದಾರೆ. ಅಂಗಡಿಯ ಪಕ್ಕದಲ್ಲಿದ್ದ ಮನೆ ಹಲವು ದಿನಗಳಿಂದ ಖಾಲಿ ಇತ್ತು. ಆದರೆ ಕೆಲ ದಿನಗಳ ಹಿಂದೆ ಆ ಮನೆಗೆ ಯಾರೋ ಬಾಡಿಗೆಗೆ ಬಂದಿದ್ರು. ಅವರೇ ಈ ಕೃತ್ಯವೆಸಗಿರಬಹುದು ಅಂತ ವಿನೋದ್ ಸಂಶಯ ವ್ಯಕ್ತಪಡಿಸಿದ್ದಾರೆ. ಘಟನೆ ಸಂಬಂಧ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಜ್ಯುವೆಲರಿ ಶಾಪ್ನ ಪಕ್ಕದ ಮನೆಯವರಿಂದಲೇ ಕಳ್ಳತನ ನಡೆದಿರುವಂತಹ ಒಂದು ಶಂಕೆ ಈಗ ವ್ಯಕ್ತ ಆಗ್ತಾ ಇರೋದು. ಬೆಂಗಳೂರಲ್ಲಿ ಗೋಡೆ ಕೊರೆದು ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಮಾಡಲಾಗಿದೆ. ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದಲ್ಲಿ ಘಟನೆ ನಡೆದಿದ್ದು, ಪವನ್ ಜ್ಯುವೆಲರಿಯಲ್ಲಿ ಕಳ್ಳತನ ನಡೆದಿರೋದು. 1 ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನ ಕಳವು ಮಾಡಲಾಗಿದೆ. ಲಾಕರಲ್ಲಿದ್ದ ಚಿನ್ನವನ್ನ ನಿನ್ನೆ ರಾತ್ರಿ ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ. ಓಪನ್ ಮಾಡಿ ನೋಡಿದಾಗ ಶೆಟ್ರ್ ಇದ್ದಾಗ ಮುಂದೆ ಏನೂ ಇಲ್ಲ, ಖಾಲಿ ಇತ್ತು ಅಂಗಡಿ ಫುಲ್ಲು. ಹಿಂದೆ ಡೋರ್ ಓಪನ್ ಮಾಡಿ ಹಿಂದೆಯಿಂದ ಗೋಡೆ ಹೊಡೆದು ಒಳಗಡೆ ಬಂದಿರೋದು. ಅಂಗಡಿ ಒಳಗಡೆ ಏನೂ ಇಲ್ಲ, ಎಲ್ಲ ಫುಲ್ ತೊಗೊಂಡೋಗಿದ್ದಾರೆ. ಆಮೇಲೆ ನಾವು ಗಾಬರಿ ಆಗಿ ನಮ್ಮ ಅಂಕಲ್ ಅವ್ರಿಗೆ ಫೋನ್ ಮಾಡಿ ಕರೆದಾಗ ಇವ್ರು ಬಂದು ಎಲ್ಲರಿಗೂ ಫೋನ್ ಮಾಡಿದ್ದು. ಆಮೇಲೆ ಇನ್ಸ್ಪೆಕ್ಟರ್ಗೆಲ್ಲರೂ ಫೋನ್ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಅಂಗಡಿ ನಡೆಸ್ತಿದ್ವಿ? 20 ವರ್ಷ ಆಯ್ತು ಸರ್. 20 ವರ್ಷ ಆಯಿತು. 20 ವರ್ಷದಿಂದ ಅಂಗಡಿ ನಡೆಸ್ತೀವಿ. ಹಾಂ, ಏನೇನು ಅಂಗಡಿಯಲ್ಲಿ ಜ್ಯುವೆಲರಿ? ಚಿನ್ನ ಬೆಳ್ಳಿ ಸರ್, ಚಿನ್ನ ಬೆಳ್ಳಿ ಗಿರ್ವಿ ಎಲ್ಲ ಇದೆ. ಬ್ಯಾಂಕರ್ಸ್ ಆ್ಯಂಡ್ ಜ್ಯುವೆಲರ್ಸ್ ಸರ್, ಎರಡು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡಿರುವಂತಹ ವರದಿ ಇಲ್ಲಿದೆ. ಬೆಂಗಳೂರಿಗರು ಬೆಚ್ಚಿ ಬೀಳುವಂತ ಒಂದು ಕಳ್ಳತನ ಪ್ರಕರಣ ನಡೆದಿರುವಂಥದ್ದು ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಬೇಗೂರು ರಸ್ತೆಯಲ್ಲಿರುವಂತಹ ಹೊಂಗಸಂದ್ರದ ಜ್ಯುವೆಲರಿ ಶಾಪ್ನಲ್ಲಿ ಈ ಒಂದು ಕಳ್ಳತನ ನಡೆದಿರುವಂಥದ್ದು. ಏನು 15 ದಿನಗಳಕ್ಕೂ ಹೆಚ್ಚು ಕಾಲ ಒಂದು ಪ್ರೀ ಪ್ಲಾನ್ ಮಾಡಿದಂಥ UP ಮೂಲದ ಕಳ್ಳರು ಈ ನಾವಿರುವಂಥ ಮನೆಗೆ 15 ದಿನಗಳ ಹಿಂದೆ ಬಂದು 25,000 ರೂಪಾಯಿ ಅಡ್ವಾನ್ಸ್ ಅನ್ನು ಕೊಟ್ಟು ಮನೆ ಮಾಲೀಕರಿಂದ ಒಂದು ಮನೆಯನ್ನ ಬಾಡಿಗೆ ಪಡ್ಕೊಳ್ತಾರೆ. ಅದಾದ ನಂತರ 10 ದಿನಗಳ ಕಾಲ ನಾವು ಮನೆಯನ್ನ ಕ್ಲೀನ್ ಮಾಡ್ಕೋತೀವಿ ಅನ್ನೋ ಮಾತುಗಳನ್ನು ಹೇಳಿ ಮನೆ ಒಳಗಡೆ ಬರುವಂಥದ್ದು. ನಂತರ ಏನು ಇದ್ರ ಪಕ್ಕದಲ್ಲೇ ಇರುವಂತ ಜ್ಯುವೆಲರಿ ಶಾಪಿನಿಗೆ ಕಳ್ಳತನ ಮಾಡಲು ಸ್ಕೆಚ್ ಹಾಕಿರ್ತಾರೆ. ಏನು ಇಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಿರುವಂತ ಈ ಏನು ಒಂದು ಕಿಂಡಿಯನ್ನ ಕೊರೆದಿರ್ತಾರೆ. ಈ ಕಿಂಡಿಯನ್ನ ಕೊರೆದು ನಂತರ ಒಳಗಡೆ ಇದ್ದಂತ ಜ್ಯುವೆಲರಿ ಶಾಪಿನಲ್ಲಿ ಇದ್ದಂತ ಸೀಕ್ರೆಟ್ ಲಾಕರ್ನ ಗ್ಯಾಸ್ ವೆಲ್ಡರ್ ಇಂದ ಕಟ್ ಮಾಡಿ ಅಲ್ಲಿ ಕಳ್ಳತನವನ್ನು ಮಾಡಿರುವಂಥದ್ದು. ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈ ಒಂದು ಕಳ್ಳತನ ಮಾಡಲು ಆ ಕದಿಮರು ಎಷ್ಟು ನೀಟಾಗಿ ಪ್ಲಾನ್ ಅನ್ನ ಮಾಡಿದ್ರು ಅಂದ್ರೆ ಹಾರೆ, ಸ್ಕ್ರೂ ಡ್ರೈವರ್ಗಳು, ಜೊತೆಗೆ ಆ ಕಳ್ಳತನ ಮಾಡಲು ಈ ಗೋಡೆ ಕೊರೆಯಲು ಏನೇನು ಬೇಕಾಗುತ್ತೆ ಅಂತ ಹತಾರಗಳನ್ನೆಲ್ಲ ಇಟ್ಕೊಂಡಿದ್ರು. ಇದಾದ ನಂತರ ಕಳ್ಳತನ ಮಾಡಿದಂತ ಕಳ್ಳರು 15 ದಿನಗಳ ಹಿಂದಿನಿಂದ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಜೊತೆಗೆ ಈ ಮನೆಯನ್ನ 15 ದಿನದ ಹಿಂದೆ ಬಾಡಿಗೆ ಪಡ್ಕೊಳ್ಳುವಾಗಲೂ ಸಹಿತ ಅವರು ಯಾವುದೇ ರೀತಿಯ ದಾಖಲಾತಿಗಳನ್ನ ಮನೆ ಮಾಲೀಕನಿಗೆ ಕೊಟ್ಟಿರಲ್ಲ. ಏನು ಈಗ ನಾವು ದೃಶ್ಯಾವಳಿಗಳು ನೋಡ್ತಿರ್ಬೋದು. ಈ ಒಂದು ಮನೆಯಲ್ಲಿ ಕಳ್ಳತನ ನಡೆದಿರುವಂಥದ್ದು CCTVಯ DVR ಅನ್ನು ಕೂಡ ಕಳ್ಳರು ಕದ್ದೊಯ್ದಿರುವಂಥದ್ದು. ಏನು ಬೆಂಗಳೂರು ಪೊಲೀಸರಿಗೆ ಈ ಒಂದು ಪ್ರಕರಣ ಚಾಲೆಂಜಿಂಗ್ ಆಗಿ ಕಾಣ್ಬೋದು. ಯಾಕಂತಂದ್ರೆ ಎಷ್ಟು 15 ದಿನಗಳ ಕಾಲ ಒಂದು ಪ್ರೀ ಪ್ಲಾನ್ ಮಾಡಿದಂಥ ಕಳ್ಳರು ಈ ಒಂದು ಕಳ್ಳತನವನ್ನು ಎಸಗಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಬೊಮ್ಮನಹಳ್ಳಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸ್ತಿದ್ದಾರೆ. ಜೊತೆಗೆ ಯಾವ ರೀತಿ ಪೊಲೀಸರು ಕಳ್ಳರನ್ನ ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಾಲ್ತೇಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.